ಕೆಲವರಂತೂ ಮನೇಲಿರೋ ದೇವ್ರ ಫೋಟೋಗಳಿಗೆ ಪೂಜೆ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎದ್ದಿದ ತಕ್ಷಣ ಸ್ಟೇಟಸ್ ಸ್ಟೋರಿನ ಮಾತ್ರ ದೇವ್ರದೇ ಹಾಕಿರ್ತಾರೆ. ಅಯ್ಯಲ್ಲೋ ನಮಸ್ತೆ. ಇವತ್ ನಾನ್ ಬೆಳಗ್ಗೆ ಎದ್ದಾಗ ಇಷ್ಟಾಗಿತ್ತು ಟೈಮು. ಮುಂಜಾನೆ ಎದ್ದು ಈಗ ಹೋಗ್ತಾ ಇದ್ದೆ. ಸೂರ್ಯಣ್ಣ ಇದ್ರೂ ಕೂಡ ಇವತ್ತು ಈ ರೀತಿ ಆಗ್ತಿತ್ತು. ಇಷ್ಟೊಂದ್ ಚಳಿ ಇರೋ ಕಾರಣ ನಾನು ಈ ರೀತಿ ಪ್ಯಾಕ್ ಮಾಡ್ಕೊಂಡು ನಮ್ಮ ಅಮ್ಮನ್ ಕೆಲ್ಸಕ್ ಬಿಟ್ಟು ನಾನು ಕೂಡ ಮನೆ ಕಡೆಗೆ ಬಂದೆ. ಇಲ್ಲಿ ಬಂದ್ ನೋಡಿದ್ರೆ ನನಗೋಸ್ಕರ ರಿಸರ್ವೇಶನ್ ಆಗಿರೋ ಕೆಲಸ ಇಲ್ಲೇ ಇತ್ತು. ಅಡ್ಗೆ ಮಾಡಾದ್ಮೇಲೆ ನಮ್ಮನೆ ಕಿಚನ್ ಪರಿಸ್ಥಿತಿ ಈ ರೀತಿ ಇತ್ತು. ಈ ರೀತಿ ಮಾಡಿದ್ರೆ ಮ್ಯಾಜಿಕ್ ಆಗುತ್ತಾ ಅಂತ ನೋಡ್ದೆ, ಏನು ಆಗ್ಲೇ ಇಲ್ಲ. ಯಾವ ಮ್ಯಾಜಿಕ್ ಕೂಡ ಇಲ್ಲಿ ವರ್ಕ್ ಆಗಲ್ಲ ಅಂತ ನಾನೇ ಪಾತ್ರೆ ತೊಳಿತಿದ್ದೆ. ಆಮೇಲೆ ಈ ರೀತಿ ಮಾಡಿದೆ. ನಮ್ಮನೆ ಕಿಚನ್ ಇವಾಗ ಈ ರೀತಿ ಕಾಣಿಸ್ತು. ನಮ್ಮನೆ ಮಾತೃದೇವಿಯವರು ಇವತ್ ನೀನೇ ಪೂಜೆ ಮಾಡ್ಬೇಕು ಅಂತ ಹೇಳೋಗಿದ್ರು. ಅದಕ್ಕೇನೆ ಪಟ್ಪಟ ಅಂತ ಕಸ ಗುಡಿಸಿ ನೆಲ ಒರೆಸ್ದೆ. ಇವತ್ ನಾನ್ ನೆಲ ಒರೆಸಿದೀನಿ ಅಂತಾನೆ ಪಳಪಳ ಅಂತ ಹೊಳಿತಿತ್ತು ನೆಲ. ಕೆಲವರಂತೂ ಮನೇಲಿರೋ ದೇವ್ರ ಫೋಟೋಗಳಿಗೆ ಪೂಜೆ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ಟೇಟಸ್ ಸ್ಟೋರಿನ ಮಾತ್ರ ದೇವ್ರದೇ ಹಾಕಿರ್ತಾರೆ. ಇದ್ರಲ್ಲಿ ನೀವು ಒಬ್ರಾಗಿದ್ರೆ ಕಮೆಂಟ್ ಹಾಕಿ. ಸ್ಟೇಟಸ್ ಮಾತ್ರ ಹಾಕ್ತೀರಾ, ಆದ್ರೆ ಮನೇಲಂತೂ ಪೂಜೆ ಅಂತೂ ಮಾಡಲ್ಲ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಇವತ್ ಶುಕ್ರವಾರ ಅಂತ ನಾನು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡೆ. ಆಮೇಲೆ ಇವತ್ತಿನ ಟಿಫನ್ ಚಿತ್ರಾನ್ನ. ಆಮೇಲೆ ನನ್ ಫಾಲೋವರ್ ಒಬ್ರು ಈ ರೀತಿ ಚಾಕ್ಲೇಟ್ ನ ಆರ್ಡರ್ ಮಾಡ್ಕೊಂಡಿದ್ರು. ಈ ಚಾಕ್ಲೇಟ್ ಕೂಡ ಪ್ರಿಪೇರ್ ಮಾಡ್ಕೊಂಡು ನನ್ ಕಂದ ಮುಂದ್ ತಗೊಂಡು ಹೊರಟೆ. ಎಲ್ಗೆ ಅಂದ್ರೆ ಪೋಸ್ಟ್ ಆಫೀಸ್ಗೆ. ಈ 2 ಆರ್ಡರ್ಸ್ ಸ್ಪೀಡ್ ಪೋಸ್ಟ್ ಮಾಡಿ ನಾನು ಕೂಡ ಮನೆ ಕಡೆಗೆ ಬಂದೆ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ ಟಾಟಾ, ಬೈ ಬೈ. ಟಾಟಾ.